PS ಎಜುಕೇಶನ್ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾಲೇಜಿನ ಸಂಸತ್ತಿನ ಚುನಾವಣೆ ಭರ್ಜರಿಯಾಗಿ ನಡೆಯಿತು. ಹೊಸ ತಂತ್ರಜ್ಞಾನವನ್ನ ಬಳಸಿಕೊಂಡು ಇವಿಎಂ ಮಾದರಿಯಲ್ಲಿ ಈ ಚುನಾವಣೆ ನಡೆಯಿತು. ಆಸಕ್ತಿಯಿಂದ ಪ್ರಜಾಪ್ರಭುತ್ವದ ಹಬ್ಬ ಆಚರಿಸಿದ ವಿದ್ಯಾರ್ಥಿಗಳು ಮತದಾನದ ಜಾಗೃತಿ ಹಾಗೂ ಅರಿವನ್ನ ಮೂಡಿಸಿಕೊಂಡರು. ಕಾಲೇಜಿನ ಉಪನ್ಯಾಸಕರು ಮುತುವರ್ಜಿ ವಹಿಸಿ ಚುನಾವಣಾಧಿಕಾರಿ, ಮತಗಟ್ಟೆ ಅಧಿಕಾರಿ ಆಗಿ ಕಾರ್ಯನಿರ್ವಹಿಸಿದರು. ಹಾಗಾದ್ರೆ ಅದು ಯಾವ ರೀತಿಯಾಗಿ ನಡೆಯಿತು ನೋಡೋಣ ಬನ್ನಿ. ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ 2024-25ನೇ ಸಾಲಿನ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಈಗ ಸದ್ಯದಲ್ಲಿ ಚುನಾವಣೆ ನಡೀತಾ ಇದೆ. ಚುನಾವಣಾಧಿಕಾರಿಗಳಾದಂತಹ ಹಾಗೂ ನೆಚ್ಚಿನ ಪ್ರಾಚಾರ್ಯರಾದಂತಹ ಶ್ರೀ CB ನಾಟಿಕಾರ್ ಸರ್ ಅವರು ನಿನ್ನೆ ದಿನ ನಿಮಗೆ ಅಧಿಸೂಚನೆಯನ್ನು ಹೊರಡಿಸಿ 19ನೇ ತಾರೀಕು 11:30 ಗಂಟೆಗೆ ನಮ್ಮ ವರ್ಗ ಪ್ರತಿನಿಧಿಗಳ ಪ್ರತಿನಿಧಿಯಾಗಿ ಯಾರನ್ನ ಪ್ರಧಾನ ಕಾರ್ಯದರ್ಶಿಯನ್ನ ಆಯ್ಕೆ ಮಾಡುವಂತಹ ಅಧಿಸೂಚನೆಯನ್ನು ಹೊರಡಿಸಿದರು. ಮೊದಲು ನಾಮಪತ್ರ ಸಲ್ಲಿಕೆ ಆಗುತ್ತೆ. ಎಸ್, ಅಸ್ಮಿತಾ ಸರ್ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. मतदान करो, मतदान करो सब लोग। वोट करो, मतदान करो, मतदान करो सब लोग। वोट करो, मतदान करो, मतदान करो सब लोग। वोट करो, मतदान करो, मतदान करो सब लोग। लोकतंत्र की जान है ये, देश धर्म का प्राण है ये। लोकतंत्र की जान है ये, देश धर्म का प्राण है ये। वोट करें सब मिलकर तो बन जाए जनमत। वोट करो, मतदान करो, मतदान करो सब लोग। वोट करो, मतदान करो, मतदान करो सब लोग। आया वो चुनाव जाना असा साथ, आया वो चुनाव जाना असा साथ। वोटां दी आई गई बारी, निभानी जिम्मेदारी। इक्की वोटे ने बनाना देश महान हो। इक्की वोटे ने बनाना देश महान हो। वोटां दी आई गई बारी, निभानी जिम्मेदारी हो। तुसी वोट भी पाया करो, सारे रल मिले आया करो। जय है ನಾ ಭಾರತ ನನ್ನಲ್ಲಿ, ನಾ ಜಾಗೃತಿ ನನ್ನಲ್ಲಿ. ನಾ ಭಾರತ ನನ್ನಲ್ಲಿ, ನಾ ಜಾಗೃತಿ ನನ್ನಲ್ಲಿ. ನಂಗ ಭಾರತಕ ಮಂಡತಾತನ, ನಂಗ ಪಡೆಯಾಳಿಯಕ್ ಬಲಾಕನ. ಎಂಗೋ ಭಾರತ ಭಾಗ್ಯ ವಿಧಾತರು, ಎಂಗೋ ಭಾರತದ ಮತದಾರರು. ನೇತ್ರಾವತಿ ಶಾಪೂರ್. मतदान 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 ಮಾಡಕ ಹೋಗ್ತೀವಿ ಭಾರತಕ್ಕಾಗಿ, ಭಾರತಕ್ಕಾಗಿ. ವಿನುತಾ ಮುರೆ. ಭಾರತಕ್ಕಾಗಿ ನಾವು ಭಾರತಕ್ಕಾಗಿ.
बंदोबस्तु कट्टिनी देशवा लोकतंत्र स्वतंत्र भारत ತಳ ತಕ್ಕದಿಮ್ಮಿ ತಕ್ಕದಾರಿ ಕೆಟ್ಟದನ್ನು ತಕ್ಕದಾರಿ ತಜ್ಜಣು ದಿಕ್ಕಿತಾಯಿ ದಿತ್ತು ಹೆಮ್ಮೆ ತುಂಬಿದ ಮಹೋತ್ಸವ ಇದುವೇ ಕರ್ತವ್ಯ ರೂಪದ ಸನ್ಮಾನವು ಇದು ಮತದಾನ ಮಾಡಲು ಹೋಗುವೆವು ಭಾರತಕ್ಕಾಗಿಯೇ ಭಾರತ ನನ್ನಲ್ಲಿ ನಾ ಜಾಗೃತ ಜಾಗೃತಿ ನನ್ನಲ್ಲಿ ಪಕ್ಷಪಾತವಿಲ್ಲ ಧರ್ಮ ಜಾತಿ ಇಲ್ಲ ರೋಷ ದ್ವೇಷವಿಲ್ಲ ಭೇದ ಭಾವವಿಲ್ಲ ನಾವು ಭಾರತದ ಮತದಾತರು ನಾವು ಭಾರತದ ನಿರ್ಮಾತರು कीर्ति भजनप्री मतदान करे न जामा चालो देशा सारू जा भारत देशा सारू जा ಎಲ್ಲ ಸ್ವರಗಳ ಭಾವಾಂತರಂಗ ಎಲ್ಲ ವರ್ಣಗಳ ಸಾರತಿರಂಗ ಹಲವು ನುಡಿಗಳು ಅನೇಕ ಭಾಷೆ ಎಲ್ಲ ಸೇರುವ ಜನಾಭಿಲಾಷೆ मतदान मतदाನ ಮಾಡಕ ಹೋಗ್ತೀವಿ ಭಾರತಕ್ಕಾಗಿದೆ भारताचे एकच लक्ष्य भारताचे निर्माण एकच कर्तव्य सर्व धर्माचे सन्मान ಕಟ್ಟಡಿ ಎಲ್ಲ ಮತದಾನದ ಅಧಿಕಾರಿ ಕಟ್ಟಡಿ ಎಲ್ಲ ಇಟ್ಟರು ನಾವೆಲ್ಲ ವೋಟಿಂಗ್ ಯಾರ್ಯಾರಿಗೆ ಹಾಕ್ಬೇಕಂತ ಅದ್ರ ಮೇಲೆ ಪ್ರೆಸ್ ಮಾಡಿದ್ದೀವಿ ನಾವು ವೋಟಿಂಗ್ ಹಾಕಿ ಬಂದ್ವಿ ನಮ್ಮ ಮತದಾರರನ್ನು ಗೆದ್ದಿಸಿ ನನ್ನ ಹೆಸರು ಅಂಜನಾ ಮುರುಗೋಡ್ ನಾನು 11ನೇ ತರಗತಿಯಲ್ಲಿ ಓದುತ್ತಿದ್ದು ಆರ್ಟ್ಸ್ ಕ್ಲಾಸಿನ ವಿದ್ಯಾರ್ಥಿನಿ ಇಂದು ನಮ್ಮ ಶಾಲೆಯ GS ಪ್ರತಿನಿಧಿಯನ್ನು ಆಯ್ಕೆ ಮಾಡಲು ಈ ಮತಗಟ್ಟೆಗೆ ಬಂದಿದ್ದೇನೆ ನಾನು ಮತ ಚಲಾಯಿಸುವುದು ಈ ಮೊದಲನೇ ಬಾರಿ ಮತ ಚಲಾಯಿಸಲು ಬರುವ ಮುಂಚೆ ತುಂಬ ಕುತೂಹಲವಿತ್ತು ಯಾವ ರೀತಿ ಮತ ಚಲಾಯಿಸಬೇಕು ಯಾವ ರೀತಿ ಅಭ್ಯರ್ಥಿನ ಆಯ್ಕೆ ಮಾಡಬೇಕು ನಾ ಇನ್ನೂವರೆಗೆ ಆದ್ರೂ ಮತಗಟ್ಟೆ ನೋಡಿದ್ದಿಲ್ಲ ಹೆಂಗೆ ಚುನಾವಣೆ ಮಾಡ್ತಾರಂತೂ ನನಗೆ ಗೊತ್ತಿರಲಿಲ್ಲ ಆದರೆ ಈ ನಾನು ಆರ್ಟ್ಸ್ ಎ ಕ್ಲಾಸಿನ CR ಆಗಿ ಮತ್ತು ಈ ಕಾಲೇಜಿನ ಒಂದು GS ಪ್ರತಿನಿಧಿಯನ್ನು ಆಯ್ಕೆ ಮಾಡಲು ನನಗೆ ಈ ಚುನಾವಣೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು. ಓಟು ಇಡಗು ನಂಗ ಪೋಂಡಲ್ಲೇ ಭಾರತದ ಗೈತು ನಾ ಭಾರತ ನನ್ನಲ್ಲಿ ನಾ ಜಾಗೃತಿ ನನ್ನಲ್ಲಿ ನಾ ಭಾರತ ನನ್ನಲ್ಲಿ ನಾ ಜಾಗೃತಿ ನನ್ನಲ್ಲಿ ಈ 2024-25ನೇ ಸಾಲಿನಲ್ಲಿ ನಮ್ಮ ಕಾಲೇಜಿನ ಜನರಲ್ ಸೆಕ್ರೆಟರಿ ಆಗಿ ಕುಮಾರಿ ಪ್ರಿಯಾ ಅವರು ಆಯ್ಕೆಯಾಗಿದ್ದಾರೆ. ಅದಕ್ಕಾಗಿ ನಮ್ಮ ಸಿಬ್ಬಂದಿಗಳ ಪರವಾಗಿ ಎಲ್ಲ ಪ್ರತಿನಿಧಿಗಳ ಪರವಾಗಿ ಅವರಿಗೆ ಒಂದು ಹಾರ್ದಿಕವಾದಂಥ ಶುಭಾಶಯಗಳನ್ನು
ನಮ್ಮ ಎಲ್ಲ ಉಪನ್ಯಾಸಕ ಮಿತ್ರರು ಹಾಗೂ ಮೇಡಮ್ ಅವರು ಎಲ್ಲರೂ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಸಂಸ್ಥೆ ಪರವಾಗಿ ಧನ್ಯವಾದಗಳು. ಈ ಒಂದು ಚುನಾವಣೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಪ್ರತಿನಿಧಿಗಳಿಗೂ ಸಹ ಅನಂತ ಧನ್ಯವಾದಗಳು. ನನ್ನ ಹೆಸರು ಪ್ರಕಾಶ್ ಎ ಮೇತ್ರೆ, ಸಮಾಜಶಾಸ್ತ್ರ ಉಪನ್ಯಾಸಕರು, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಜಯಪುರ. ಸಂತೋಷ ಮತ್ತು ಸುಂದರವಾದ ಕ್ಷಣ ಏನಂತಂದರೆ 2024 ಮತ್ತು 25ನೇ ಸಾಲಿನ ನಮ್ಮ ಕಾಲೇಜಿನ ಪ್ರಧಾನ ಕಾರ್ಯದರ್ಶಿಯ ಒಂದು ಆಯ್ಕೆಯ ಪ್ರಕ್ರಿಯೆ ನೋಡಿದ್ರೆ ಭಾಳ ಖುಷಿ ಅನ್ನಿಸ್ತದೆ. ಯಾಕಂತಂದರೆ ಇದಕ್ಕೆ ತಾನೇ 2024ರಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯನ್ನು ಯಾವ ರೀತಿಯಾಗಿ ನಡೀತಾ ಇದೆಯೋ ಚಾಚೂ ತಪ್ಪದೆಯಾಗಿ ಇಲ್ಲಿರ್ತಕ್ಕಂತಹ ಒಂದು ಅಧಿಕಾರಿಗಳು ಅಷ್ಟೇ ಅಚ್ಚುಕಟ್ಟಾಗಿ ಇಲೆಕ್ಷನ್ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮತ್ತು ಮಕ್ಕಳಲ್ಲಿಯೂ ಸತ್ಯಕ್ಕೆ ಒಂದು ಇಲೆಕ್ಷನ್ದ ಒಂದು ಕಲ್ಪನೆ ಬರ್ತಕ್ಕಂಥ ಒಂದು ವಾಸ್ತವತೆಯನ್ನು ತೋರಿಸಿಕೊಟ್ಟಿದ್ದಾಗಿದೆ. ಯಾವ ರೀತಿಯಾಗಿ ಜನರಲ್ ಇಲೆಕ್ಷನ್ ಯಾವ ರೀತಿಯಾಗಿ ನಡೀತಾ ಇದೆಯೋ ಅದೇ ರೀತಿಯಾಗಿ ಮಕ್ಕಳು 18 ವರ್ಷ ಆದ ನಂತರ ಯಾವ ರೀತಿಯಾಗಿ ಇಲೆಕ್ಷನ್ ಮಾಡಬೇಕು ಅಂತಕ್ಕಂಥ ಸಂಪೂರ್ಣವಾದ ಪರಿಕಲ್ಪನೆಯನ್ನು ಈ ಒಂದು ವಾತಾವರಣ ನಮಗೆ ತೋರಿಸ್ಕೊಡ್ತಾ ಇತ್ತು. ನಿಜವಾಗ್ಲೂ ಇದು ಭಾಳ ಸಂತೋಷ ಅನ್ನಿಸ್ತದೆ. ಈ ಒಂದು ಇಲೆಕ್ಷನ್ ಪ್ರಕ್ರಿಯೆಯಲ್ಲಿ ನಾನು ಅಧ್ಯಕ್ಷಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ. ನನಗೇನು ಭಾಳ ವ್ಯತ್ಯಾಸ ಅನಿಸಿಲ್ಲ. ಜನರಲ್ ಇಲೆಕ್ಷನ್ದ ಅಧ್ಯಕ್ಷಾಧಿಕಾರಿಯ ಕರ್ತವ್ಯಗಳು, ಈಗ ನಾನು ನಿಭಾಯಿಸಿರ್ತಕ್ಕಂಥ ಅಧ್ಯಕ್ಷಾಧಿಕಾರಿಯ ಕರ್ತವ್ಯಗಳು, ಇವೆಲ್ಲವುಗಳನ್ನು ನೋಡಿದ್ರೆ ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಧಾನ ಕಾರ್ಯದರ್ಶಿ ಚುನಾವಣೆಯಲ್ಲಿ ನಾನು ಮೊದಲನೇ ಪೋಲಿಂಗ್ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ದು, ಈ ನನ್ನ ಮೊದಲನೇ ಪೋಲಿಂಗ್ ಅಧಿಕಾರಿ ಕೆಲಸದಲ್ಲಿ ಯಾವ ರೀತಿ ಸಾರ್ವಜನಿಕ ಚುನಾವಣೆಯಲ್ಲಿ ಹೇಗೆ ಕೆಲಸ ನಿರ್ವಹಿಸಿರುತ್ತೇನೆಯೋ ಅದೇ ರೀತಿ ಸಂತೋಷ ಮತ್ತು ಅದೇ ರೀತಿ ಕರ್ತವ್ಯ ನಾನು ಮಾಡಿರುತ್ತೇನೆ. 2024-25ನೇ ಸಾಲಿನ ನಮ್ಮ ಕಾಲೇಜಿನ ಈ ಚುನಾವಣೆಯಲ್ಲಿ ಅತ್ಯಂತ ಪಾರದರ್ಶಕತೆ ಮತ್ತು ಸಾರ್ವಜನಿಕ ಚುನಾವಣೆಯ ಮಾದರಿಯಲ್ಲಿ ತಾವು ಈ ELCಯ ಕ್ಲಬ್ ಅಧ್ಯಕ್ಷರಾಗಿ ತಾವು ನಡೆಸಿಕೊಟ್ಟಿದ್ದಕ್ಕಾಗಿ ಹಾಗೂ ನನ್ನನ್ನು ಮೊದಲನೇ ಪೋಲಿಂಗ್ ಅಧಿಕಾರಿಯಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರನ್ನು ವಂದಿಸಿ, ಮಕ್ಕಳಿಗೆ ಈ ಚುನಾವಣೆ ಮುಂದಿನ ಭವಿಷ್ಯತ್ತಿನಲ್ಲಿ ಇದು ಮಾದರಿಯಾಗುತ್ತದೆ ಎಂದು ಹೇಳುತ್ತಾ ನಾನು ನನ್ನ ಕರ್ತವ್ಯವನ್ನು ಇಲ್ಲಿ ನಿರ್ವಹಿಸಿರುತ್ತೇನೆ. ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸುತ್ತೇನೆ. 2024-25ನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆಯನ್ನು ಇಂದು ನಾವೆಲ್ಲ ನಡೆಸಿದೆವು. ಈ ಚುನಾವಣೆಯಲ್ಲಿ ನಾನು 2ನೇ ಪೋಲಿಂಗ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದೆ. ಒಂದು ವಿಶೇಷ ಏನು ಅಂದರೆ ಈ ಚುನಾವಣೆಯದ್ದು ಸಾರ್ವತ್ರಿಕ ಚುನಾವಣೆಯಲ್ಲಿ ನೈಜ ಮತದಾನದಲ್ಲಿ ಯಾವೆಲ್ಲ ಪ್ರಕ್ರಿಯೆಗಳು ನಡೀತಾವಲ್ಲ ಆ ಎಲ್ಲ ಪ್ರಕ್ರಿಯೆಗಳನ್ನು ನಾವು ಇವತ್ತು ಈ ಶಾಲಾ ಸಂಸತ್ತು ಚುನಾವಣೆಯಲ್ಲಿ ಪೂರೈಸಿದೆವು. ಯಾಕೆ ಈ ಚುನಾವಣೆಯನ್ನು ನಾವು ಈ ನೈಜ ಮತದಾನದ ರೀತಿಯಲ್ಲಿ ನಡೆಸಿದೆವು ಅಂತಂದರೆ, ಮಕ್ಕಳಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು, ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಬೆಳೆಸುವುದರ ಜೊತೆಗೆ ಮಕ್ಕಳನ್ನು ಮುಂದಿನ ಭವಿಷ್ಯದ ನಾಗರಿಕರನ್ನಾಗಿ ಮಾಡಲು ಏನೆಲ್ಲ ಅವಶ್ಯಕತೆ ಇದೆಯಲ್ಲ ಅವೆಲ್ಲ ಅವಶ್ಯಕತೆಗಳನ್ನು ಪೂರೈಸುವುದರ ಉದ್ದೇಶಕ್ಕಾಗಿ ನಾವು ಈ ರೀತಿ ಶಾಲಾ ಸಂಸತ್ತಿನ ಚುನಾವಣೆಯನ್ನು ಇಂದು ನಾವಿಲ್ಲಿ ನಡೆಸ್ದೇವೆ. ಈ ಚುನಾವಣೆಯನ್ನು ನಡೆಸ್ಲಾಕ ಭಾಳ ಹಗಲಿರುಳು ಶ್ರಮಿಸಿದರಪ್ಪ ಅಂತಂದ್ರೆ ನಮ್ಮ ಮತದಾರರ ಕ್ಲಬ್ ELCಯ ಜಿಲ್ಲಾ ನೋಡಲ್ ಅಧಿಕಾರಿಗಳಾದಂಥ MB ರಜಪೂತ್ ಅವರು, ಅವ್ರ ಜೊತೆಗೆ ನಮ್ಮ ರಾಜ್ಯಶಾಸ್ತ್ರ ಉಪನ್ಯಾಸಕರಾದಂಥ ಹಿರಿಯ ಉಪನ್ಯಾಸಕರಾದ SC ತೊಳ್ನೂರು ಸರ್ ಅವರು, ಮಾಲಿ ಪಾಟೀಲ್ ಮೇಡಮ್ ಅವರು, ಪ್ರಕಾಶ್ ದೊಡ್ಡಮನಿಯವರು, ಒಟ್ಟಾರೆ ಈ ರಾಜ್ಯಶಾಸ್ತ್ರ ಅಧ್ಯಯನ ವಿಭಾಗ ಈ ಶಾಲಾ ಸಂಸತ್ ಚುನಾವಣೆಯನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸ್ತು. ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ಭಾಳ ಸಂತೋಷವಾಯಿತು ಈ ಚುನಾವಣೆಯಲ್ಲಿ ದ್ವಿತೀಯ ಪೋಲಿಂಗ್ ಅಧಿಕಾರಿ ಕಾರ್ಯನಿರ್ವಹಿಸಿದ್ದಕ್ಕೆ. ನಾನು RC ಹಿರೇಮಠ್, ಇತಿಹಾಸ ಉಪನ್ಯಾಸಕ. ನಮಸ್ಕಾರ. ನಮಸ್ಕಾರ. ನಾನು ಮಲ್ಲಮ್ಮ ಮಾಲಿ ಪಾಟೀಲ್ ಅಂತ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಾನು 3ನೇ ಮತಗಟ್ಟೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಕಾರ್ಯನಿರ್ವಹಿಸಿದ್ದು ನನಗೆ ತುಂಬ ಖುಷಿ ಅನ್ನಿಸ್ತು. ಯಾಕಂದರೆ ರಾಜ್ಯಶಾಸ್ತ್ರದ ಉಪನ್ಯಾಸಕಿಯಾಗಿ ನಾನು ಮಕ್ಕಳಿಗೆ ಚುನಾವಣೆಯ ಬಗ್ಗೆ ಕ್ಲಾಸ್ ರೂಮಲ್ಲಿ ಅರಿವನ್ನು ಮೂಡಿಸ್ತಿದ್ವಿ. ಎಸ್ಪೆಷಲಿ ನಮಗೆ ಈ ಸಾರಿ ಚುನಾವಣೆ ಒಂದು ಮತದಾರ ಗುರುತಿನ ಚೀಟಿ, EVM ಎಲ್ಲದ್ರ ಬಗ್ಗೆ ಕೂಡ ಮಕ್ಕಳಿಗೆ ಇತ್ತು. ನಾನು ಕ್ಲಾಸ್ ರೂಮಲ್ಲಿ ಡೈಗ್ರಾಮ್ ತೆಗೆದು EVM ಬಗ್ಗೆ ಹೇಳಿದ್ದೆ, ಅವರಿಗೆ ಎಪಿಕ್ ಬಗ್ಗೆ ಹೇಳಿದ್ದೆ.
ಈ ಒಂದು ಸಂದರ್ಭದಲ್ಲಿ ಹೆಂಗಂದ್ರೆ ಮೊದಲು ನಾವು CRSಗಳನ್ನು ಸೆಲೆಕ್ಟ್ ಮಾಡ್ತೀವಿ ಕ್ಲಾಸ್ ರೂಮಲ್ಲಿ, ಅದು ಕೂಡ ಪ್ರಜಾಸತ್ತಾತ್ಮಕ ರೀತಿಯಲ್ಲೇ ವೋಟಿಂಗ್ ಮಾಡಿ ಅಲ್ಲಿ CRಗಳನ್ನು ಸೆಲೆಕ್ಟ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಹೆಂಗಂದ್ರೆ ಅದು MLAಗಳನ್ನು ಸೆಲೆಕ್ಟ್ ಮಾಡಿದ ರೀತಿಯಲ್ಲಿ. ಇನ್ನು ನೆಕ್ಸ್ಟ್ ನಾವು ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿಗಳನ್ನು ಯಾವ ರೀತಿ ಸೆಲೆಕ್ಟ್ ಮಾಡ್ತೀವಲ್ಲ ಅದೇ ರೀತಿ ನಮ್ಮ ಕಾಲೇಜ್ನಲ್ಲಿ GS ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡ್ತೀವಿ. ಅಂದರೆ ಇಡೀ ಒಂದು ಕಾಲೇಜಿನ ಅಡ್ಮಿನಿಸ್ಟ್ರೇಷನ್ ಅಂದರೆ ಎಲ್ಲ ಒಂದು ಶಿಸ್ತಾಗಿರ್ಬೋದು, ಇಡೀ ಒಂದು ಮಕ್ಕಳ ಮತ್ತು ಕಾಲೇಜಿನ ಎಲ್ಲ ಉಪನ್ಯಾಸಕರ ನಡುವೆ ಅವರು ಒಂದು ಕೊಂಡಿ ಇದ್ದಾಗೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಟೀಚರ್ಸ್ ಮುಂದೆ, ಟೀಚರ್ಸ್ನ ಒಂದು ಏನೇ ಇನ್ಫಾರ್ಮೇಷನ್ ಇದ್ರೂ ಅದು ಮಕ್ಕಳಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಾರೆ. ಸೊ ಒಂದು ಉತ್ತಮವಾದಂಥ ಜವಾಬ್ದಾರಿ ತಂದಂಥ ಕೆಲಸ ಅಂತ ಹೇಳ್ಬೋದು. ಸೊ ಇಲ್ಲಿ ಯಾವ ರೀತಿ ನಾವು ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತೀವಲ್ಲ ಅದೇ ರೀತಿಯಲ್ಲೇ ನಾವು ಇಲ್ಲಿ ಒಂದು ಅಂದರೆ ಆ ಮಕ್ಕಳಿಗೆ ಐಡಿಯಾ ಬರಲಿ ಅನ್ನುವಂಥ ಒಂದು ಕಾರಣದಿಂದನೇ ಮೊದಲು CRSಗಳನ್ನು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ವೋಟಿಂಗ್ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಅದರಲ್ಲಿ CRಗಳಲ್ಲೇ GSನ್ನು ಮತ್ತೆ ನಾಮಿನೇಷನ್ ಫೈಲ್ ಮಾಡಿ ಅದರಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಕಾಂಪೀಟ್ ಮಾಡಿದ್ರು. ಅಲ್ಲಿ ಕೂಡ ಇಲ್ಲಿ ವೋಟಿಂಗ್ ಪ್ರಜಾಸತ್ತಾತ್ಮಕ ರೀತಿಯಲ್ಲೇ ನಡೀತು. 3ನೇ ಪೋಲಿಂಗ್ ಆಫೀಸರ್ ಆಗಿ ನನಗೆ ತುಂಬಾ ಖುಷಿ ಅನ್ನಿಸ್ತು. ಯಾಕಂದರೆ ಮಕ್ಕಳಿಗೆ ನಾವು ಪುಸ್ತಕೀಯ ಜ್ಞಾನ ಕೊಡೋದಕ್ಕಿಂತ ಪ್ರಾಕ್ಟಿಕಲ್ ಜ್ಞಾನ ಕೊಡೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಮುಂದೆ 18 ಇಯರ್ಸ್ ಆದ ತಕ್ಷಣ ಇವರು ಕೂಡ ವೋಟಿಂಗ್ ಮಾಡೋರೇ ಇರೋದ್ರಿಂದ ಇಲ್ಲಿ ನಾವು ಮಕ್ಕಳಿಗೆ ಒಂದು ರಾಜ್ಯಶಾಸ್ತ್ರ ಆಗಿರ್ಬೋದು ಅಥವಾ ಆ್ಯಸ್ ದ ಸಿಟಿಜನ್ ಆಫ್ ಇಂಡಿಯಾ ಪ್ರತಿಯೊಬ್ಬ ಪ್ರಜೆಯು ಕೂಡ ಮತದಾನ ಮಾಡೋದು ಅವನ ಒಂದು ಹಕ್ಕು. ಆ ಒಂದು ಹಕ್ಕನ್ನು ಪ್ರತಿಯೊಬ್ಬರು ಕೂಡ ಕಂಪಲ್ಸರಿಯಾಗಿ ಪಾಲಿಸಲೇಬೇಕು, ಅದು ಕರ್ತವ್ಯವೂ ಕೂಡ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನನಗೆ ತುಂಬ ಖುಷಿ ಆಯಿತು. ಈ ಒಂದು ಚುನಾವಣೆ ಸಕ್ಸಸ್ಫುಲ್ ಆಗಿ ನಡೀತು ಅನ್ನುವಂಥ ಒಂದು ಭಾವನೆಯೊಂದಿಗೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಹಿರಿಯ ರಾಜ್ಯಶಾಸ್ತ್ರ ಉಪನ್ಯಾಸಕರಾದಂಥ ರಶ್ಮಿಸ್ ಅವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾ ತಿಪ್ಪಣ್ಣ ಚೌಡ್ಕೇರ್ ಅಂತ. ನನಗೆ ಈ ಸರ್ಕಾರಿ ಮಹಿಳಾ ಕಾಲೇಜು ಇಲ್ಲಿ ಚುನಾವಣೆ ನಡೆದಾಗ ಈ ಕಾಲೇಜಿನ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ನಂಗೆ ತುಂಬ ಖುಷಿಯಾಗೈತಿ. ಎಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡಿ ನನಗೆ ಅಮೂಲ್ಯವಾದ ಮತವನ್ನು ಹಾಕಿ ನಂಗೆ ಕಾಲೇಜಿನ ಕಾರ್ಯದರ್ಶಿ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಈ ಚುನಾವಣೆ ಹೆಂಗಂದ್ರೆ ಸೇಮ್ ಹಿಂಗೆ ನಂಗೆ ಚುನಾವಣೆ ಮಾಡ್ತಾರೋ ಈಗ ಪ್ರಧಾನಮಂತ್ರಿದು ರಾಷ್ಟ್ರಪತಿ ಹಂಗೆ ಚುನಾವಣೆ ಮಾಡ್ತಾರೆ ಆ ಥರ ನಮ್ಮ ಕಾಲೇಜಲ್ಲಿ ನಮಗೂ ಚುನಾವಣೆ ಮಾಡಿದ್ರು. ನಮಗೂ ಸ್ವಲ್ಪ ನಾಲೆಜ್ ಬಂತು. ಇಲ್ಲಿ ಆ ಥರ ಮಾಡ್ತಾರೆ, ಅಲ್ಲಿ ಮುಂದೆ ಹೆಂಗಿರ್ತಿಲ್ಲ ಗೊತ್ತಾಯ್ತು. ಇಲ್ಲಿ ಥ್ಯಾಂಕ್ ಯು ನನಗೆ ಕಾಲೇಜಿನ ಪ್ರದರ್ಶಿ ಮಾಡಿದ್ದಕ್ಕೆ. ಮುಂದೆ ನಾವು ಈ ಥರನೇ ನೋಡ್ಕೋತೀವಿ. ಮತ್ತು 2024-25 ಸಾಲಿನಲ್ಲಿ GS ಆಗಿದ್ದೀನಿ. ಮುಂದೆ ಈ ಥರನೇ ಎಲ್ಲರೂ ಥ್ಯಾಂಕ್ ಯು.